ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ಲೌಸ್ ಅಂದರೆ ಬ್ಯಾಕ್ ಕಟಿಂಗ್ ಹೇಳ್ತಾ ಇದ್ದೀನಿ. ಫ್ರಂಟ್ ನಾರ್ಮಲು, ಹಿಂದ್ಗಡೆ ಬೋಟ್ ನೆಕ್ ಕಟಿಂಗ್ ಹೇಳಿದ್ದಾರೆ ಅವರು ಕಸ್ಟಮರ್ದು. ಸೊ ಅದು ಕೈ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ 5 ಇಂಚ್ ನನ್ನ ಶೋಲ್ಡರ್ ಇದೆ, ಪೂರ್ಣ ಉದ್ದ ತೊಗೊಂಡಿದ್ದೀನಿ. ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿದ್ದೀನಿ. 5 ಇಂಚು ಶೋಲ್ಡರು, ಅದರಲ್ಲಿ 1.5 ಇಂಚ್ ಕೂಡಿಸ್ಬಿಟ್ರೆ 6.5 ಇಂಚ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಕೆಳಗಡೆ ನಾನು 6.5 ಇಂಚು, ಬಗಲಿನ ಉದ್ದ ಸಹ ಅಷ್ಟೇ ತೊಗೋತಾ ಇದ್ದೀನಿ. ಒಂದು ಚೌಕ್ ಬಾಕ್ಸ್ ಹಾಕೋಣ ನೋಡಿ. ಚೌಕ್ ಬಾಕ್ಸ್ ಹಾಕಿದ್ಮೇಲೆ ಇವಾಗ ನೋಡಿ ಹಾಕ್ತಾ ಇದ್ದೀನಿ ಚೌಕ್ ಬಾಕ್ಸು. ಫ್ರಂಟು ನಾರ್ಮಲ್ ಕಟಿಂಗು, ಬ್ಯಾಕ್ ನೆಕ್ಕು ಫ್ರಂಟು ನಾರ್ಮಲ್ ಕಟಿಂಗು, ಬ್ಯಾಕು ಬೋಟ್ ನೆಕ್ ಬೇಕಂತ ಹೇಳಿದರು. 1 ಇಂಚ್ ಕೊಟ್ಬಿಟ್ಟು ಹಿಂದ್ಗಡೆ ಇರೋ ಸೇಪ್ ಕೊಟ್ಟಿದ್ದೀನಿ. 8 ಇಂಚಿಗೆ ಒಂದು ಮಾರ್ಕು, ಮುಂದೆ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ. ಇದು ಬ್ಯಾಕ್ ಪಾರ್ಟ್ ಆಗೋದ್ರಿಂದ ಎಲ್ಲೂ ಜಾಸ್ತಿ ಇದನ್ನಿಲ್ಲ ಫ್ರೆಂಡ್ಸ್. ಕೆಳಗಡೆ 28 ಇಂಚಿದೆ, ಅದರದ್ದು 7. ಆಮೇಲೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಟಕ್ಸ್ಗೆ. 1.5 ಇಂಚು ಸಿಲಾಯಿ ಮಾರ್ಜಿನು. ಮುಂದ್ಗಡೆದು 3 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೆಕ್ ವಿಡ್ತು ತೊಗೋಬೇಕಾದ್ರೆ. ಇವಾಗ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇದು ಅವ್ರ ಮಾಪಿ ಬ್ಲೌಸು ಫ್ರೆಂಡ್ಸ್. ನೋಡಿ ಎಷ್ಟು ಬಂದಿದೆ ಅಂತ. ಸರಿಯಾಗಿಯೇ ತೊಗೋಬೇಕು, ಕರೆಕ್ಟಾಗಿ ಬಂದಿರುತ್ತೆ. 1 ಪಾಯಿಂಟ್ ಹಿಂದೆ ಮುಂದೆ ಆಗಿರುತ್ತೆ ಅಷ್ಟೇ ನೋಡಿ. ಒಂದೇ ಪಾಯಿಂಟ್ ತಳಗಡೆ ಅಂದರೆ ಮುಂದಾಗಿದೆ ನೋಡಿ. ನಾನು ಮಾರ್ಕ್ ಹಾಕಿದ್ರಿಂದ ಸ್ವಲ್ಪ ತಳಗಡೆ ತೊಗೊಂಡ್ಬಿಟ್ಟು ಕಟ್ ಮಾಡಿದ್ರೆ ಏನೂ ಆಗಲ್ಲ. ತಳಗಡೆ 3.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಬೋಟ್ ನೆಕ್ ಬ್ಲೌಸಿಗೆ ಮೇಲೆ ರೌಂಡ್ ಶೇಪ್ ಬರುತ್ತಲ್ವ ಅದು. ಹಿಂಗೆ ಒಂದು ಬಾಕ್ಸ್ ಹಾಕೊಳ್ಳೋಣ. ಇವಾಗ ಪೂರ್ಣ ಉದ್ದ ಅಂದರೆ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ, ಅದಕ್ಕಾಗಿ ನಾನು ಬ್ಯಾಕ್ ಪಟ್ಟಿ ಎಷ್ಟಿದೆ ನೋಡ್ಕೋತೀನಿ. ಅದು 3 ಇಂಚಿದೆ ನೋಡಿ, ಅಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಇವಾಗ 10 ಇಂಚ್ ಅವ್ರದ್ದು ನೆಕ್ ವಿಡ್ತಿತ್ತು, 10.5 ಕರೆಕ್ಟಾಗಿ ಬಂದಿದೆ ನೋಡಿ. 10.5 ಕರೆಕ್ಟಾಗಿ ಬಂದಿದೆ. ಇವಾಗ ರೌಂಡ್ ಶೇಪಲ್ಲಿ ಒಂದು ತೆಗಿತಾ ಇದ್ದೀನಿ. ಇದು ನೋಡಿ, ಇದು ನಾನು ತೆಗೆದಿರೋ ಡಿಸೈನ್ಸು ನಿಮಗೆಲ್ಲ ಯೂಸ್ ಆಗುತ್ತೆ. ಇದರಲ್ಲೇ 2 ಡಿಸೈನ್ ತೋರಿಸ್ತೀನಿ ನೋಡಿ ನಿಮಗೂ. ಇದು ರೌಂಡ್ ಶೇಪ್ ಒಂದು, ಇವಾಗ ನೋಡಿ ರೌಂಡ್ ಶೇಪ್ ಒಂದು. ಆಮೇಲೆ ಇದು ಚೌಕೋನಿ ಬರುತ್ತಲ್ವ, ಆ ಥರ ಒಂದು ತೋರಿಸ್ತೀನಿ. ಇವಾಗ ಕಟಿಂಗ್ ಮಾಡೋಣ ಬನ್ನಿ. ಕಟಿಂಗ್ ಮಾಡುವಾಗ ನೀಟಾಗಿ ಕಟಿಂಗ್ ಮಾಡಬೇಕು. ಸ್ವಲ್ಪ ಒಳಗಡೆ ತೊಗೊಂಡು ಕಟಿಂಗ್ ಮಾಡ್ತೀನಿ ನೋಡಿ. ಯಾರೆಲ್ಲ ಹೊಸಬ್ರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಂಗೆ ವೀಡಿಯೋಗೊಂದು ಲೈಕ್ ಕೊಡಿ. ನೆಕ್ ಕಟ್ ಮಾಡುವಾಗ ನಾನು ಹೇಳಿದ್ನಲ್ವ ಅದು ತೋರಿಸ್ತೀನಿ ನೋಡಿ. ಇದು ನೋಡಿ ಇನ್ನೊಂದು ಡಿಸೈನು. ಈ ಥರ ವೆರೈಟಿ ನೀವೇ ಕ್ರಿಯೇಟ್ ಮಾಡಬೇಕು. ಆ ಥರ ಡಿಸೈನ್ಸ್ ಎಲ್ಲ ಬರುತ್ತೆ. ಜಸ್ಟ್ ನೆಕ್ಕು ಮತ್ತು ಇದನ್ನು ಕರೆಕ್ಟಾಗಿ ಕಟ್ ಮಾಡಿದ್ರೆ ಯಾವ್ದು ಬೇಕಾದ್ರೂ ಡಿಸೈನ್ ಮಾಡ್ಕೋಬೋದು ನಾವು. ಇವಾಗ ರೌಂಡ್ ಶೇಪಲ್ಲಿ ಅದನ್ನು ತೆಗಿತೀನಿ. ಬ್ಲೌಸ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಇದ್ರ ಮೇಲೆ ಸಾಡಿ ಪ್ಲೇನ್ ಸಾಡಿ ಇದೆ. ಅದ್ರ ಸಾಡಿ ಪಿಕೋ ಅಂತ ಕೊಟ್ಟಿದ್ರು, ಕೊಟ್ಟು ಕಳಿಸಿದ್ದೀನಿ. ಪಿಕೋ ಮಾಡಿಬಿಟ್ಟು, ಪಿಕೋ ಅಂದರೆ ವರ್ಲಕ್ ಹಾಕಿಬಿಟ್ಟು ಕಳಿಸಿದ್ದೀನಿ. ಇವಾಗ ನೋಡಿ ಇದು ಪ್ಲೇನ್ ಬ್ಲೌಸು, ಗೋಲ್ಡನ್ ಕಲರ್ ಸಾಡಿ ಪ್ಲೇನ್ ಇದೆ. ವರ್ಕಿಂದ ಅಂದರೆ ಸ್ಲೀವಿಗೆ ವರ್ಕ್ ಇದೆ ಫ್ರೆಂಡ್ಸ್. ಅದು ಇಟ್ಬಿಟ್ಟು ಹಂಗೆ ಹೆಂಗೋ ತಗೋತೀನಿ. ಆಮೇಲೆ ನಾನು ಇದಕ್ಕೆ ನೆಕ್ಕು ಡಿಸೈನ್ ಸ್ಟಿಚಿಂಗ್ ಮಾಡುವಾಗ ಬ್ಲೌಸ್ ಪೀಸ್ ಮೇಲೆ ತೆಗೆದು ಅದನ್ನೂ ಒಂದು ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಅದನ್ನು ನಿಮ್ಗೆ ತೋರಿಸ್ಬೇಕಂತ ಜಸ್ಟ್ ಅಷ್ಟೇ ಮಾಡಿರೋದು. ಅದನ್ನು ಆ ನೆಕ್ನ ಏನಿಲ್ಲಿ ಕತ್ತರಿಸ್ತಾ ಇಲ್ಲ, ಅಂದರೆ ಕಟ್ ಮಾಡ್ತಾ ಇಲ್ಲ. ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಏನು ಬಂದಿದೆ ಅಲ್ಲಿ ಒಂದು ರೇಗ ಹಾಕೊಂಡ್ಬಿಟ್ಟು ಅದನ್ನು ಕತ್ತರಿಸ್ಬೇಕು ನೋಡಿ. ರೆಡಿ ಆಯಿತು. ಅಯ್ಯೋ ಕಾಣ್ತಾ ಇಲ್ಲ, ಒಂದು ಸ್ವಲ್ಪ ತಳಗಡೆ ತೊಗೋತೀನಿ. ಈ ಭಾಗ ನೋಡಿ ಸರಿಯಾಗಿ ಬಂದಿದೆ. ಇವಾಗ ನೆಕ್ ನಾನು ಕಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ತೀನಿ. ಇದೇ ಥರ ನನ್ನ ವಿಡಿಯೋನ ಎಲ್ಲರೂ ವಾಚ್ ಮಾಡ್ತಾಯಿರಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ನನಗೆ. ಸೊ ವಾಚ್ ಅವರ್ ಕಂಪ್ಲೀಟ್ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್ ಎಲ್ಲರೂ.
ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಐರನ್ ಆಮೇಲೆ ಮಾಡ್ಕೋತೀನಿ ನಾನು. ಪಾರ್ಟ್ಗಳು ತೆಗೆದ್ಬಿಟ್ಟು ಐರನ್ ಮಾಡಿ ಆಮೇಲೆ ಸ್ಟಿಚ್ ಮಾಡೋದು. ಯಾಕಂದರೆ ಐರನ್ ಇಲ್ಲದೆ ಸ್ಟಿಚ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನನಗೂ ಸಹ ಆ ಕಡೆ ಈ ಕಡೆ ಆಗಿಬಿಡುತ್ತೆ, ಬ್ಲೌಸ್ ಕೆಟ್ಟೋಗುತ್ತೆ. ಅದಕ್ಕೆ ಐರನ್ ಏನಿದೆ ಗೊಳೆ ಆಗಿದೆ ಅಲ್ವ.